ವಿಶ್ವದಲ್ಲೇ ಶ್ರೇಷ್ಠ ಸಂವಿಧಾನ ನಮ್ಮದು. ಕಾಂಬಳೆ. ವಿಜಯಪುರ ಜಿಲ್ಲಾಡಳಿತ ಮತ್ತು ಚಡಚಣ ತಾಲೂಕಾಡಳಿತದ ಸಂಯೋಗದಲ್ಲಿ ನಡೆದ ಕಾರ್ಯಕ್ರಮ. ಧೂಳ್ಖೇಡ ಭಾರತ ದೇಶ ನಾಗರಿಕರಾದ ನಾವು ಒಂದು ಸುವ್ಯವಸ್ಥಿತ ರೀತಿಯಲ್ಲಿ ಜೀವನ ಸಾಗಿಸಲು ಅದು ನಮ್ಮ ದೇಶದ ಸಂವಿಧಾನವೇ ಕಾರಣ. ಅದಕ್ಕಾಗಿ ನಮ್ಮ ದೇಶದ ಸಂವಿಧಾನ ವಿಶ್ವದಲ್ಲೇ ಶ್ರೇಷ್ಠ ಸಂವಿಧಾನವಾಗಿದೆ ಎಂದು ಜಿಎಸ್ ಕಾಂಬಳೆ ಹೇಳಿದರು. ಈಗ ನಮ್ಮ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ದಿಲೀಪ್ ಶೇಷಣ್ ಹಾಗೂ ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರಾಗಿರುವಂತಹ ಸನ್ಮಾನ್ಯ ಸುರೇಶ್ ಗೌಡ ಅವರ ನೇತೃತ್ವದಲ್ಲಿ ನಮ್ಮೆಲ್ಲರ ಚೇತನ ಶಕ್ತಿಯಾಗಿರುವಂತಹ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಒಂದು ಭಾವಚಿತ್ರಕ್ಕೆ ಪುಷ್ಪವನ್ನ ಸಮರ್ಪಣೆ ಮಾಡುವುದರೊಂದಿಗೆ ನಮ್ಮೆಲ್ಲರ ಒಂದು ಆತ್ಮಾಭಿಮಾನದ ಒಂದು ಪೂಜೆಯ ಕಾರ್ಯಕ್ರಮ ಇವತ್ತು ತಮ್ಮೆಲ್ಲರ ಸಾಕ್ಷಿಯಾಗಿ ನಾನು ಹೇಳಿದಂತೆ ತಾವೆಲ್ಲರೂ ಅದನ್ನ ಪುನರುಚ್ಚರಿಸಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು
ಹಕ್ಕುಗಳನ್ನು ನೀಡಿಲ್ಲ, ಯಾವುದೇ ರೀತಿಯಾಗಿರ್ತಕ್ಕಂಥ ಮೀಸಲಾತಿಯನ್ನು ಕೊಟ್ಟಿಲ್ಲ ಅನ್ನುವಂತಹ ದೂರುಗಳು ಕೇಳಿ ಬರ್ತಾ ಇರುವಂತಹ ಒಂದು ನಿಟ್ಟಿನಲ್ಲಿ ಮತ್ತು ಸಂವಿಧಾನ ಜಾರಿ ಬಂದು 1950 ಜನವರಿ 26 ಇವತ್ತಿಗೆ 75 ವರ್ಷಗಳು ಗತಿಸಿದವು. ಈ ಒಂದು ಸುವರ್ಣ ಮಹೋತ್ಸವದ ಸವಿ ನೆನಪಿಗಾಗಿ ನಮ್ಮ ರಾಜ್ಯ ಸರ್ಕಾರ ಈ ಒಂದು ಘನ ಕಾರ್ಯವನ್ನ ಹಮ್ಮಿಕೊಂಡಿದೆ. ಅಂದಿಂದ ಇಂದಿನ ತನಕನೂ ನಾವು ಒಂದು ಸುವ್ಯವಸ್ಥಿತವಾಗಿ ಸೇವೆಯನ್ನ ಮಾಡ್ತಾ ಇದ್ದೀವಿ, ಸರ್ಕಾರಿ ಸೇವೆಯಲ್ಲಿ ಇದ್ದೀವಿ. ಯಾರು ಶ್ರಮಪಟ್ಟು ಶಿಕ್ಷಣವನ್ನು ಪಡ್ಕೊಂತಾರೋ ಅವರಿಗೂ ಉತ್ತಮವಾಗಿರ್ತಕ್ಕಂಥ ಉದ್ಯೋಗ ಸಿಗ್ತದೆ, ಒಂದು ಉತ್ತಮವಾಗಿರ್ತಕ್ಕಂಥ ನೌಕರಿ ಸಿಗ್ತದೆ. ನಾವು ಯಾವುದಕ್ಕೂ ಶ್ರಮ ಪಡದೆ ನೌಕರಿ ಸಿಗದೇ ಇದ್ದಲ್ಲಿ ಅಥವಾ ಶಿಕ್ಷಣ ಸಿಗದೇ ಇದ್ದಲ್ಲಿ ನಾವು ಸಂವಿಧಾನವನ್ನು ದೂಷಿಸುವುದು ನಮ್ಮ ಮಹಾ ತಪ್ಪು ಅಂತ ನನ್ನ ಭಾವನೆ. ಇಲ್ಲಿ ಈ ಸಂದರ್ಭದೊಳಗೆ ಸಂವಿಧಾನ ನಮಗೆ ಏನ್ ನೀಡಿದೆ ಅನ್ನುವಂತಹ ವಿಚಾರವಾಗಿ ಈಗಾಗಲೇ ನಾವು ಸಂವಿಧಾನದ ಪೀಠಿಕೆಯನ್ನ ನಮ್ಮ ರಮೇಶ್ ನಾಯ್ಕ್ ಸರ್ ಅವರು ಪಠಿಸುವುದರ ಮೂಲಕ ತಮಗೆ ಅದರ ವಿವರಣೆಯನ್ನ ನೀಡಿದ್ದಾರೆ. ಈ ಸಂವಿಧಾನ ಬರೀ ಕೇವಲ ಒಂದೇ ಜಾತಿ, ಒಂದೇ ಜನಾಂಗ, ಒಂದೇ ಧರ್ಮಕ್ಕೆ ಅಷ್ಟೇ ಅಲ್ಲದೆ ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲ ಜಾತಿಯ ಜನಾಂಗದವರಿಗೂ, ಎಲ್ಲ ಧರ್ಮದವರಿಗೂ, ಎಲ್ಲ ಪಂಥದವರಿಗೂ ಒಂದೇ ರೀತಿಯಾಗಿರ್ತಕ್ಕಂಥ ನ್ಯಾಯ, ನೀತಿ, ಸಮಾನತೆ, ಪ್ರಜಾಪ್ರಭುತ್ವ ಎಲ್ಲವನ್ನೂ ನೀಡಿದೆ. ಆದ್ರೆ ಇವತ್ತಿನ ದಿವಸ ನಾವು ಅಬ್ರಹಾಂ ಲಿಂಕನ್ ಅವರು ಹೇಳಿದಿರುವಂತೆ ಈ ಸಂವಿಧಾನ ಏನಪ್ಪಾ ಅಂತ ಕೇಳಿದ್ರೆ ಪ್ರಜೆಗಳಿಂದ, ಪ್ರಜೆಗಳಿಗಾಗಿ, ಪ್ರಜೆಗಳಿಗೋಸ್ಕರ ಅನ್ನುವಂಥದ್ದನ್ನ ಅಬ್ರಹಾಂ ಲಿಂಕನ್ ಅವರು ಹೇಳಿದ್ದಾರೆ. ಇವತ್ತಿನ ದಿವಸ ನಾವು ಆ ಸಂವಿಧಾನವನ್ನ ಅಬ್ರಹಾಂ ಲಿಂಕನ್ ಹೇಳಿದಿರುವಂತೆ ಬೈ ದ ಪೀಪಲ್, ಈ ಜನರೂಢರು ಅಥವಾ ಆಡಳಿತಾರೂಢರು ಅದನ್ನು ಸ್ವಲ್ಪ ಬದಲಾವಣೆ ಮಾಡಿಕೊಂಡು ಈಗ ಏನ್ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರೆ ಬೈ ದ ಪೀಪಲ್ ಅನ್ನ ಬೈ ಮಾಡ್ತಾ ಇದ್ದಾರೆ. BY ಬೈ ಅದನ್ನು ಕೊಂಡ್ಕೊಳ್ಳುವಂಥದ್ದು, ಓಟು ಜನರಿಗೋಸ್ಕರ ಇರುವಂತದ್ದನ್ನ ಇನ್ನಷ್ಟು ದೂರದಲ್ಲಿ ಇಡುವಂತ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಫಾರ್ ದ ಪೀಪಲ್, FOR ಫಾರ್ ಅದನ್ನ FAR ಫಾರ್ ಮಾಡ್ತಾ ಇದ್ದಾರೆ, ತುಂಬಾ ತುಂಬಾ ದೂರದಲ್ಲಿ ಇಡೋದನ್ನ. ಹೀಗೆ ನಮ್ಮ ಡೆಮೋಕ್ರಸಿಯನ್ನ ಬದಲಾವಣೆ ಮಾಡುವಂತಹ ನಿಟ್ಟಿನಲ್ಲಿ ನಮ್ಮ ಆಡಳಿತಾರೂಢರು